ಸದ್ಗುರು ಜಿಲ್ಲಾಮಟ್ಟ ಅನ್ನುವಂಥ ಒಂದು ಗಣವು ಅವರ ಮೇಲಿನ ಮೇಲೆ ವರ್ಣನೆ ಮಾಡ್ತಾ ಇದ್ರು. ಇವರಿಗೇನು ಅಂತ ಒಂದು ಆಕರ್ಷಣೆ ಅನಿಸಿರ್ಲಿಲ್ಲ. ಆಮೇಲೆ ಒಮ್ಮೆ ಏನಾಯ್ತು ಅಂತಂದ್ರೆ ಗಣಬು ಅವರು ಕಾಗವಾಡದಲ್ಲಿ ಒಂದು ರಾಮ ಮಂದಿರ ಕಟ್ಟಿಸಿ ಆ ರಾಮದೇವರ ಪ್ರತಿಷ್ಠಾಪನೆಗಾಗಿ ಮಹಾರಾಜರಿಗೆ ಆಮಂತ್ರಣ ಕೊಟ್ಟರು. ಆ ಕಥೆ ನಿಮಗೆಲ್ಲ ಗೊತ್ತದ. ಕೊನೆಗೆ ಮಹಾರಾಜ ಬರ್ತೀನಿ ಅನ್ಕೋತ ಎಷ್ಟು ಮುಂದೆ ಹೋಯಿತು ಅಂದ್ರೆ ಕೊನೆಗೆ ಗಣಬು ಅವರು ವಿಷ ತಗೊಳ್ಳಿಕ್ಕೆ ತಯಾರ. ಇವತ್ತು ಬರದೇ ಇದ್ರೆ ನಾನು ವಿಷ ಕೊಡೋದು ಬಿಡ್ತೀನಿ ಅಂತ. ಆದ್ರೆ ಮಹಾರಾಜರ ಅವತ್ತು ಮಿರಾ ಸ್ಟೇಷನ್ ಬರ್ತೀನಿ ಅಂದ್ರು. ಮಹಾರಾಜರ ಮನೆ ಭಾರತ್ ಹೋದ್ರು. ಹೋಗು ಮುಂದೆ ಅಲ್ಲಿ ಅವ್ರ ಮನೆ ಮುಂದೂ ಸಹಿತ ಭಜನಾ ಮಂಗಳದಲ್ಲಿ ಕೂತಿದ್ರು. ಮಹಾರಾಜರ ಬಗ್ಗೆ ಪದ ಹಾಡೋದು ಕೂತಿದ್ರು. ತುಂಬಿರುವುದು ಅದರಲ್ಲಿ ಅನಂತ ಬ್ರಹ್ಮಾಂಡ ಸಿಂಧುರಾಸುರ ಉನ್ಮತ್ತನಾದನು, ತ್ರೈಲೋಕ್ಯದಲ್ಲಿಯೇ ಅಜಿಂಕ್ಯನಾದನು. ಬ್ರಹ್ಮಾದೇವರು ಸ್ತುತಿಸಿದರು ನಿನ್ನನ್ನು ಅನೇಕ ಸ್ತೋತ್ರಗಳಿಂದ. ಸಂವರಿಸಿಯ ಸುರರನ್ನು ದೂರವಡಿಸಿದೆ ಭಕ್ತರ ಚಿಂತೆಯನ್ನು. ಬೇಕಾದ ಸಾಮಗ್ರಿ ಗ್ರಂಥ ನಿರ್ಮಿತಿಯಲ್ಲಿ ಅನುಗ್ರಹಿಸುವಂಥವನಾಗು. ಜಯ ಜಯ ಶ್ರೀ ಶಾರದಾಂಬೆ ನಿನಗೆ.